ಈಗ ಮುಂದೆ ಸಮ್ಯಕ್ತ್ವದ ನಂತರ ಜ್ಞಾನವನ್ನು ಹೇಳುವುದರ ಕಾರಣವನ್ನು ಮುಂದೆ ತಿಳಿಸುತ್ತಾರೆ. ಶ್ಲೋಕ 33. ಸಮ್ಯಕ್ ಜ್ಞಾನಂ ಕಾರ್ಯಂ ಸಮ್ಯಕ್ತ್ವಂ ಕಾರಣಂ ವದಂತಿ ಜಿನಾಃ ಜ್ಞಾನಾರಾಧನಾಮಿಷ್ಟಂ ಸಮ್ಯಕ್ತ್ವಾನಂತರಂ ತಸ್ಮಾತ್. ಹೇಳೋಣ. ಸಮ್ಯಕ್ ಜ್ಞಾನಂ ಕಾರ್ಯಂ ಸಮ್ಯಕ್ತ್ವಂ ಕಾರಣಂ ವದಂತಿ ಜಿನಾಃ ಜ್ಞಾನಾರಾಧನಾಮಿಷ್ಟಂ ಸಮ್ಯಕ್ತ್ವಾನಂತರಂ ತಸ್ಮಾತ್. ಅದರ ಅನ್ವಯಾರ್ಥ ಹೀಗಿದೆ. ಜಿನಾಃ ಅಂದ್ರೆ ಜಿನೇಂದ್ರ ದೇವನು, ಸಮ್ಯಕ್ ಜ್ಞಾನಂ ಅಂದ್ರೆ ಸಮ್ಯಕ್ ಜ್ಞಾನವನ್ನು, ಕಾರ್ಯಂ ಕಾರ್ಯ, ಮತ್ತು ಸಮ್ಯಕ್ತ್ವಂ ಸಮ್ಯಕ್ತ್ವವನ್ನು, ಕಾರಣಂ ಕಾರಣ, ವದಂತಿ ಹೇಳುತ್ತಾರೆ. ತಸ್ಮಾತ್ ಆದ್ದರಿಂದ, ಸಮ್ಯಕ್ತ್ವಾನಂತರಂ ಸಮ್ಯಕ್ತ್ವವಾದ ತಕ್ಷಣವೇ, ಜ್ಞಾನಾರಾಧನಂ ಜ್ಞಾನದ ಆರಾಧನೆ, ಇಷ್ಟಂ ಮಾಡುವುದು ಯೋಗ್ಯವಿದೆ. ಬರೀ ಅರ್ಥನೇ ಓದಿದ್ರೆ, ಜಿನೇಂದ್ರ ದೇವನು ಸಮ್ಯಜ್ಞಾನವನ್ನು ಕಾರ್ಯ ಮತ್ತು ಸಮ್ಯಕ್ತ್ವವನ್ನು ಕಾರಣ ಎಂದು ಹೇಳುತ್ತಾರೆ. ಆದ್ದರಿಂದ ಸಮ್ಯಕ್ತ್ವವಾದ ತಕ್ಷಣವೇ ಜ್ಞಾನದ ಆರಾಧನೆ ಮಾಡುವುದು ಯೋಗ್ಯವಾಗಿದೆ. ಟೀಕಾ. ಜಿನಾಃ ಸಮ್ಯಜ್ಞಾನಂ ಕಾರ್ಯಂ ಸಮ್ಯಕ್ತ್ವಂ ಕಾರಣಂ ವದಂತಿ. ಜಿನದೇವರು ಸಮ್ಯಜ್ಞಾನಕ್ಕೆ ಕಾರ್ಯವೆಂದು ಹೇಳುತ್ತಾರೆ ಮತ್ತು ಸಮ್ಯಕ್ತ್ವಕ್ಕೆ ಕಾರಣವೆಂದು ಹೇಳಿದ್ದಾರೆ. ಕಾರ್ಯ ಕಾರಣದ ಸಂಬಂಧ. ಕಾರಣವಿಲ್ಲದೆ ಕಾರ್ಯ ಆಗತಕ್ಕಂಥದ್ದು ಸಾಧ್ಯ ಇಲ್ಲ. ಯಾವುದೇ ಕಾರ್ಯ ಆಗಬೇಕಾದ್ರೂ ಅದಕ್ಕೆ ಕಾರಣ ಇದ್ದೇ ಇರ್ತದೆ. ಆ ಕಾರಣಗಳು ಮುಖ್ಯವಾಗಿ ಎಷ್ಟು ಪ್ರಕಾರ ಇದೆ? ಅನೇಕ ಪ್ರಕಾರದ ಕಾರಣಗಳಿದ್ರು ಮುಖ್ಯವಾಗಿರೋದು ಎರಡೇ. ಒಂದು ನಿಮಿತ್ತ ಕಾರಣ, ಮತ್ತೊಂದು ಉಪಾದಾನ ಕಾರಣ. ಉಪಾದಾನ ಕಾರಣ ಯಾವುದು? ನಿಮಿತ್ತ ಕಾರಣ ಯಾವುದು? ಯಾವುದರಲ್ಲಿ ವಾಸ್ತವಿಕವಾಗಿ ಕಾರ್ಯ ಆಗತದೆಯೋ ಆ ವಸ್ತುವೇ ಉಪಾದಾನ ಕಾರಣ ಇದೆ. ಮತ್ತು ಆ ಕಾರ್ಯ ಆಗುವುದರಲ್ಲಿ ಯಾವುದರ ಮೇಲೆ ಸಹಾಯದ ಆರೋಪ ಹೋಗ್ತದೆ ಅಥವಾ ಸಂಯೋಗದಲ್ಲಿ ಯಾವುದು ಉಪಸ್ಥಿತವಾಗಿದೆ ಅದಕ್ಕೆ ನಿಮಿತ್ತ ಕಾರಣ ಅಂತ ಹೇಳಲ್ಪಟ್ಟಿದೆ. ಇಲ್ಲಿ ಸಮ್ಯಕ್ತ್ವವನ್ನ ಅಂದ್ರೆ ಸಮ್ಯಕ್ ದರ್ಶನವನ್ನ ಕಾರಣ ಅಂತ, ಸಮ್ಯಕ್ ಜ್ಞಾನವನ್ನ ಕಾರ್ಯ ಅಂತ ಕೂಡ ಹೇಳಿದ್ದಾರೆ. ಭಾವಾರ್ಥ. ಮತಿಜ್ಞಾನ ಶ್ರುತಜ್ಞಾನವು ಪದಾರ್ಥವನ್ನಂತೂ ತಿಳಿಯುತ್ತಿತ್ತು. ಈ ಮತಿಜ್ಞಾನ ಶ್ರುತಜ್ಞಾನ ಜೀವಿಗಳಿಗೆ ಇರ್ತಕ್ಕಂಥದ್ದು ಪದಾರ್ಥವನ್ನು ತಿಳಿಯುತ್ತೆ ತಾನೆ, ತಿಳಿಯುತ್ತೆ. ಆದರೆ ಸಮ್ಯಕ್ತ್ವವಿಲ್ಲದೆ ಅವುಗಳ ಸಂಜ್ಞೆಯು ಕುಮತಿ ಮತ್ತು ಕುಶ್ರುತ ಜ್ಞಾನವೆಂದಿತ್ತು. ಎಲ್ಲಿ ತನಕ ಸಮ್ಯಕ್ ದರ್ಶನ ಆಗೋದಿಲ್ಲ ಅಲ್ಲಿ ತನಕ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಏನಂತ ಕರೆಯಲ್ಪಡ್ತವೆ? ಕುಮತಿ ಸುಶ್ರುತ ಅಂತ ಕರೆಯಲ್ಪಡ್ತಾರೆ. ಯಾವ ಸಮಯದಲ್ಲಿ ಸಮ್ಯಕ್ತ್ವವಾಯಿತೋ ಅದೇ ಸಮಯದಲ್ಲಿ ಅವುಗಳ ಸಂಜ್ಞೆಯು ಮತಿಜ್ಞಾನ ಶ್ರುತಜ್ಞಾನವಾಯಿತು. ಸಮ್ಯಕ್ ದರ್ಶನ ಆಗದವರೆಗೆ ಜೀವಿಗಳಿರತಕ್ಕಂತಹ ಮತಿಜ್ಞಾನ ಮತ್ತು ಶ್ರುತಜ್ಞಾನ ಕುಮತಿ ಮತ್ತು ಸುಶ್ರುತ ಅಂತ ಹೇಳಿಸ್ಕೊಳ್ಬೇಕು. ಸಮ್ಯಕ್ ದರ್ಶನ ಆಗತಿದ್ದ ಹಾಗೆ ಅದು ಮತಿ ಮತ್ತು ಶ್ರುತ ಅಂತ ಹೇಳಿಸ್ಕೊಳ್ಬೇಕು. ಮತಿ ಮತ್ತು ಶ್ರುತ ಅಂದ್ರು ಒಂದೇ, ಸುಮತಿ ಮತ್ತು ಸುಶ್ರುತ ಅಂತ ಹೇಳಿದ್ರು ಒಂದೇ. ಮತಿ ಅಂತ ಅಷ್ಟೇ ಪ್ರಯೋಗ ಮಾಡಿದ್ರೆ ಸಮ್ಯಕ್ ಸಹಿತ ಮತಿ ಇದ್ದೇ ಅರ್ಥ. ಸಮ್ಯಕ್ ದರ್ಶನವಿಲ್ಲದೆ ಇರ್ತಂದ್ರೆ ಕುಮತಿ ಅಂತಲೇ ಹೇಳ್ಬೇಕಾಗುತ್ತೆ. ಮಿಥ್ಯಾ ದೃಷ್ಟಿಗೆ ಇರತಕ್ಕಂತಹ ಮತಿಜ್ಞಾನ ಶ್ರುತಜ್ಞಾನ ನಿಜವಾಗಿಯೂ ಕುಮತಿ ಮತ್ತು ಸುಶ್ರುತ ಇದು. ಸಮ್ಯಕ್ ದೃಷ್ಟಿಗೆ ಇರ್ತಕ್ಕಂಥದ್ದು ಮತಿ ಮತ್ತು ಶ್ರುತ ಇದು. ಸುಮ್ಮನೆ ನೀವು ಮತಿ ಶ್ರುತ ಜ್ಞಾನ ಅಂತ ಹೇಳಿದ್ರೆ ಅದು ಸುಮತಿ ಸುಶ್ರುತವೇ. ನಮಗೆಲ್ಲ ಮತಿಜ್ಞಾನ ಇದೆ ಶ್ರುತಜ್ಞಾನ ಇದೆ ಅಂತ ನಾವು ಹೇಳ್ಬಿಡ್ತೀವಿ. ಮತಿ ಮತ್ತು ಶ್ರುತ ಆಳಕ್ಕೆ ಹೋದ್ರೆ ಗೊತ್ತಾಗ್ತದೆ. ಸಮ್ಯಕ್ ದರ್ಶನ ಇದ್ದರೆ ಅದು ಯಥಾರ್ಥ ಮತಿ ಮತ್ತು ಶ್ರುತ ಇದೆ. ಸಮ್ಯಕ್ ದರ್ಶನ ಇಲ್ಲದ ನಾವೇನ್ ಹೇಳ್ಕೋಬೇಕಾಗ್ತದೆ? ಯಾರು ಹೇಳ್ಕೊಳಕ್ಕೆ ಬಿಡೋದಿಲ್ಲ. ಆದ್ರೆ ಸಮ್ಯಕ್ ಇದ್ದರೇನೆ ಅದು ನಿಜವಾಗಿ ಮತಿ ಮತ್ತು ಶ್ರುತ ಜ್ಞಾನ ಇದೆ. ಆದ್ದರಿಂದ ಜ್ಞಾನವಂತೂ ಇದ್ದೇ ಇತ್ತು. ಕುಮತಿಯೋ ಸುಮತಿಯೋ ಜ್ಞಾನವಂತೂ ಇದ್ದೇ ಇತ್ತು.
ಅದು ಸಮ್ಯಕ್ ರೂಪವಾಗಿ ಅಂತೂ ಸಮ್ಯಕ್ತ್ವದಿಂದಲೇ ಆಯಿತು. ಜ್ಞಾನ ಇಲ್ಲದೆ ಯಾವ ಜೀವಿಯೂ ಇಲ್ಲ. ಎಲ್ಲಾ ಜೀವಿಯು ಚೈತನ್ಯ ವಸ್ತು ಅಂತ ಹೇಳಿದ್ಮೇಲೆ ಜ್ಞಾನ ಇದ್ದೇ ಇದೆ. ಕನಿಷ್ಠ 2 ಜ್ಞಾನವಂತೂ ಇದ್ದೇ ಇರುತ್ತೆ ನಿಯಮದಿಂದ ಸಂಸಾರಿ ಜೀವಕ್ಕೆ. ಯಾವುದ ಕನಿಷ್ಠ 2 ಜ್ಞಾನ? ಮತ್ತೆ ಜ್ಞಾನ, ಸೊ ಜ್ಞಾನವಂತೂ ಇದ್ದೇ ಇತ್ತು. ಆದ್ರೆ ಅದು ಸಮ್ಯಕ್ತದ ಪ್ರಾಪ್ತಿ ಆದ್ಮೇಲೆ ಏನನ್ನಿಸ್ಕೊಂತು? ಸಮ್ಯಕ್ ಜ್ಞಾನ ಅಂತ ಅನಿಸ್ಕೊಂತು. ಆದ್ದರಿಂದ ಸಮ್ಯಕ್ತ್ವವು ಕಾರಣ ರೂಪವಾಗಿದೆ, ಸಮ್ಯಕ್ ಜ್ಞಾನವ ಕಾರ್ಯ. ಸಮ್ಯಕ್ ಜ್ಞಾನವನ್ನ ಕಾರ್ಯ ಅಂತ ಯಾಕೆ ಕರೆದ್ರು? ಸಮ್ಯಕ್ತ್ವವನ್ನ ಕಾರಣ ಅಂತ ಯಾಕೆ ಕರೆದ್ರು? ಪ್ರಶ್ನೆ. ಯಾಕೆ ಇದನ್ನೇ ಕಾರಣ ಅದನ್ನೇ ಕಾರ್ಯ ಅಂತ ಹೇಳ್ಬೋದಾಗಿತ್ತಲ್ಲ? ಯಾವ್ದನ್ನ? ಸಮ್ಯಕ್ ಜ್ಞಾನವನ್ನ ಕಾರಣ, ಸಮ್ಯಕ್ ದರ್ಶನವನ್ನ ಕಾರ್ಯ ಅಂತ ಹೇಳ್ಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಇದೆ, ಯಾವುದೇ ಜೀವಿಗೆ ಮತಿಜ್ಞಾನ ಶುದ್ಧ ಜ್ಞಾನವಂತೂ ಎಲ್ಲಿಯವರೆಗೆ ವಸ್ತು ಸ್ವರೂಪದ ಯಥಾರ್ಥ ಶ್ರದ್ಧೆ ಸ್ವೀಕಾರ ಆಗೋದಿಲ್ಲ, ಅಲ್ಲಿ ತನಕ ಅವನ ತಿಳುವಳಿಕೆಯು ಯಥಾರ್ಥವಾಗಿರೋದಕ್ಕೆ ಸಾಧ್ಯ ಇಲ್ಲ. ಮತಿಜ್ಞಾನ ಶ್ರುತ ಜ್ಞಾನವಂತೂ ಎಲ್ಲಾ ಜೀವಕ್ಕೂ ಇದೆ. ಯಾವುದಕ್ಕೆ ಸಮ್ಯಕ್ತ್ವ ಪ್ರಾಪ್ತಿ ಆಗ್ತದೆ ಅದು ವಸ್ತು ಸ್ವರೂಪವನ್ನ ಯಥಾರ್ಥವಾಗಿ ನಂಬುತ್ತದೆ. ಎಲ್ಲಿ ನಂಬಿಕೆ ಯಥಾರ್ಥ ಇದೆ ಅಲ್ಲಿ ತಿಳುವಳಿಕೆ ಯಥಾರ್ಥ. ಎಲ್ಲಿ ತನಕ ವಿಶ್ವಾಸ ಅಂದ್ರೆ ನಂಬಿಕೆ ಯಥಾರ್ಥ ಇರೋದಿಲ್ಲ ಅಲ್ಲಿ ತನಕ ತಿಳುವಳಿಕೆ ಕೂಡ ಯಥಾರ್ಥವಾಗಿರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಆದ್ರಿಂದ ಈ ಯಾವ ಜ್ಞಾನ ಇದೆ, ಮತಿ ಮತ್ತು ಶ್ರುತ ಜ್ಞಾನ ಎಲ್ಲಾ ಜೀವಕ್ಕೂ ಇದೆ, ವಿಷಯ ದೃಷ್ಟಿಗೂ ಇದೆ, ಸಮ್ಯಕ್ ದೃಷ್ಟಿಗೂ ಇದೆ. ಆದ್ರೆ ಸಮ್ಯಕ್ತ್ವ ಪ್ರಾಪ್ತಿಯಾದಾಗ ಅದು ಸಮ್ಯಕ್ ಜ್ಞಾನ ಅನ್ಸ್ಕೊಳ್ಳೋದು. ಅಲ್ಲಿವರೆಗೆ ಅದು ಸಮ್ಯಕ್ ಜ್ಞಾನ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಆದ್ರಿಂದ ಸಮ್ಯಕ್ ಜ್ಞಾನ ಆಗೋದಕ್ಕೆ ಕಾರಣ ಯಾವ್ದಾಯ್ತು? ಸಮ್ಯಕ್ತ್ವ. ಸಮ್ಯಕ್ ಜ್ಞಾನ ಆಗೋದಕ್ಕೆ ಕಾರಣ ಯಾವ್ದಾಯ್ತು? ಸಮ್ಯಕ್ ದರ್ಶನ. ಯಾಕಂದ್ರೆ ಸಮ್ಯಕ್ ದರ್ಶನ ಇಲ್ಲದೆ ಇದ್ದ ಸಹಿತ ಜ್ಞಾನ ಇದೆ. ಆದ್ರೆ ಏನಂತ ಹೇಳಿಸ್ಕೊಳುತ್ತೆ? ಇದು ಕುಮತಿ ಪುಷ್ಪಶ್ರತ ಅಂತ ಹೇಳಿಸ್ಕೊಳ್ಳುತ್ತೆ. ಎಲ್ಲಿ ಸಮ್ಯಕ್ ದರ್ಶನ ಜೀವಕ್ಕೆ ಪ್ರಾಪ್ತಿ ಆಗುತ್ತೆ ಅಂದ್ರೆ ಜ್ಞಾನ ತಿಳುವಳಿಕೆ ಜ್ಞಾನ ಗುಣಕ್ಕೆ ಸಂಬಂಧಪಟ್ಟಿದ್ದು. ಸಮ್ಯಕ್ ದರ್ಶನ ಯಾವ ಗುಣಕ್ಕೆ ಸಂಬಂಧಪಟ್ಟಿದ್ದು? ಶ್ರದ್ಧಾ ಗುಣಕ್ಕೆ ಸಂಬಂಧಪಟ್ಟಿದ್ದು, ನಂಬಿಕೆಗೆ ಸಂಬಂಧಪಟ್ಟಿದ್ದು. ನಂಬಿಕೆನೇ ಬೇರೆ, ಜ್ಞಾನವೇ ಬೇರೆ, ಆಚರಣೆನೇ ಬೇರೆ. ಆಚರಣೆ ಅಂದ್ರೆ ಅನುಭವನೇ ಬೇರೆ. ಅನುಭವ ಮಾಡೋ ಕೆಲಸ ಚಾರಿತ್ರ ಗುಣದ್ದು, ತಿಳಿಯೋ ಕೆಲಸ ಜ್ಞಾನ ಗುಣದ್ದು. ಇದು ಹೀಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸೋ ಸ್ವೀಕಾರ ಮಾಡೋ ಕೆಲಸ ಶ್ರದ್ಧಾ ಗುಣಕ್ಕೆ ಸಂಬಂಧಪಟ್ಟಿದ್ದು. ಜ್ಞಾನವಂತೂ ತಿಳಿತಾ ಹೋಗುದು. ತಪ್ಪು ನಂಬಿಕೆ ಇದ್ರೆ ತಪ್ಪಾಗ ತಿಳಿಯೋದಂತೂ ಬಿಡುವುದಿಲ್ಲ. ತಿಳಿಯೋದು ಅದರ ಕೆಲಸ ಜ್ಞಾನದ. ತಪ್ಪು ಶ್ರದ್ಧೆ ಇದ್ರೆ ತಪ್ಪಾಗ್ತದೆ, ಯಥಾರ್ಥ ಶ್ರದ್ಧೆ ಇದ್ರೆ ಯಥಾರ್ಥವಾಗ್ತದೆ. ವಾಸ್ತವಿಕವಾಗಿ ಜ್ಞಾನದ ಯಾವುದು ದೋಷ ಇಲ್ಲ. ದೋಷ ಇರತಕ್ಕಂಥದ್ದು ನಂಬಿಕೆ. ನಂಬಿಕೆ ಸರೋಗ್ಲಿ ಜ್ಞಾನ ಆಟೋಮ್ಯಾಟಿಕ್ ಸರೋದು. ನಂಬಿಕೆ ತಪ್ಪಾಗಿರ್ಲಿ ಜ್ಞಾನ ನೀವೇನು ಬೇಕಾದ್ದು ಓದಲಿ ಅವನು ಎಲ್ಲ ಅವನ ಜ್ಞಾನವೆಲ್ಲ ಅಜ್ಞಾನವೇ. ಆದ್ರಿಂದಲೇ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ ಅಂತ ಹೇಳಿದ್ರು. ದರ್ಶನ ಶ್ರದ್ಧಾ ಗುಣ ಮೊದಲು ಸರಿ ಹೋಗ್ಬೇಕು. ಅದ್ ಸರಿ ಹೋದ್ರೇನೆ ಜ್ಞಾನ ಚಾರಿತ್ರ ಎರಡು ಯಥಾರ್ಥವಾಗೋದು. ಎಲ್ಲಿ ತನಕ ಶ್ರದ್ಧಾ ಗುಣ ಯಥಾರ್ಥವಾಗೋದಿಲ್ಲ, ತಪ್ಪು ಶ್ರದ್ಧೆ ಇರುತ್ತೆ. ಎಲ್ಲಿ ತನಕ ರಾಗವನ್ನು ಧರ್ಮ ಅಂತ ತಿಳ್ಕೊತಾನೆ ಅಲ್ಲಿ ತನಕ ಅವನಿಗೆ ವೀತರಾಗತ ರೂಪ ಚಾರಿತ್ರ ಹೇಗೆ ಪ್ರಾಪ್ತಿಯಾಗೋಕ್ ಸಾಧ್ಯ? ರಾಗವನ್ ಧರ್ಮ ಅಂತ ಯಾರು ತಿಳ್ಕೊತಾರೆ? ರಾಗವನ್ ಧರ್ಮ ಅಂತ ಮಿಥ್ಯಾದೃಷ್ಟಿಗಳು. ಯಾವ ರಾಗವನ್ನ ಧರ್ಮ ಅಂತ ತಿಳ್ಕೊತಾರೆ? ಶುಭ ಮತ್ತು ಶುಭರಾಗವನ್ನು ಧರ್ಮ ಅಂತ ತಿಳ್ಕೊತಾರೆ. ನಿಜವೇ, ಯಾಕೆಂದ್ರೆ ಇವತ್ತು ಆಯುಧ ಪೂಜೆ ಇದೆಯಲ್ಲ, ಆಯುಧ ಪೂಜೆ ದಿವಸ ನಿಂಬೆಹಣ್ಣು ಕತ್ತರಿಸಿ ಚಕ್ರಕ್ಕೆ ಇಡೋದನ್ನು ಕೂಡ ಎಷ್ಟೋ ಜನ ಆಚರಣೆ ಮಾಡ್ತಾರೆ. ಅಜ್ಞಾನ ಮಿಥ್ಯಾತ್ವ ಇದೆ. ಅಲ್ಲಿ ಹಿಂದೂ ಧರ್ಮದಲ್ಲಿ ಬಲಿ ಕೊಡೋ ಅರ್ಥದಲ್ಲಿ ಇದೆಲ್ಲ ಇದೆ. ಅಲ್ಲಿ ಪ್ರಾಣಿ ಬಲಿನೇ ಎಷ್ಟೋ ಕಡೆ ಹಾಕ್ತಾರೆ. ಆದ್ರೆ ಅದು ಸ್ವಲ್ಪ ಇಂಪ್ರೂವ್ ಆಗಿ ಭಗವಾನ್ ಮಹಾವೀರರು ಇದಾದ್ಮೇಲೆ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರು. ಆದ್ರೆ ಅದು ತರಕಾರಿ ಬಂದ್ಬಿಟ್ಟಿದೆ. ದಟ್ ಈಸ್ ಈ ಕುಂಬಳಕಾಯಿ ಒಳಗಡೆಗೆ ಕೆಂಪು ಬಣ್ಣ ಹಾಕಿ ಹೊಡೆಯೋದು, ಇವೆಲ್ಲ ಏನಿದೆ? ಭಾವದಲ್ಲಿ ಸತ್ಯ ಹಿಂಸಾ ಭಾವಿದೆ, ಅಶುಭ ಭಾವಿದೆ. ಅದೊಂದು ಧರ್ಮ ಅಂತ ಸ್ವೀಕಾರ ಮಾಡೋದು. ಆಮೇಲೆ 4 ಜೀಪ್ಗೆ 4 ಕಡೆಗೂ 4 ನಿಂಬೆ ಎಣಿಸ್ಬಿಟ್ಟು ಡ್ರೈವ್ ಮಾಡೋದು, ಇವೆಲ್ಲ ಏನಿದೆ? ಯಾರು ಕೆಲವರು ಅಜ್ಞಾನ ಮಿಥ್ಯಾತ್ವ ಇದೆ, ತಿಳ್ಕೊಳಕ್ ಹೋಗೋದೇ ಇಲ್ಲ. ಸುಮ್ಮನೆ ಸಂಪ್ರದಾಯದಲ್ಲಿ ಮಾಡು ಅದೊಂಥರ ಇದು ಮಾಡ್ತಾರೆ, ಅದು ಅಜ್ಞಾನ ಮಿಥ್ಯಾತ್ವ. ಇದು ತಿಳಿದವರು ಇದು ಮಾಡಬೇಕು, ಈಗ ಬಲಿ ಕೊಡಬೇಕು ನಾವು ಭಾವನೆ ಮಾಡ್ಬೇಕು, ಘೋರ ಮಿಥ್ಯಾತ್ವ. ಆದ್ರಿಂದ ಈ ಮಿಥ್ಯಾತ್ವ ಹೋಗ್ಬೇಕು ಅಂದ್ರೆ ಅಶುಭ ಭಾವದಲ್ಲಿ ಕೂಡ ಜೀವಿ ಧರ್ಮವನ್ನ ನಂಬಿಕೊಂಡಿದ್ದಾರೆ.
ಹಿಂದೂ ಧರ್ಮದಲ್ಲಂತೂ ಹೆಜ್ಜೆ ಹೆಜ್ಜೆ ಸಿಗುತ್ತೆ ಶುಭಾಂಗದಲ್ಲಿ ಧರ್ಮವನ್ನು ನಂಬೋದು. ಭೋಗಕ್ಕೋಸ್ಕರವಾಗಿ ಧರ್ಮದ ಆಚರಣೆ ಮಾಡ್ತಕ್ಕಂಥದ್ದಿದೆ. ಅವನಿಗೆ ಎಷ್ಟೋ ಕಾಲ ವರ್ಷಗಟ್ಲೆ ತಪಸ್ ಮಾಡ್ತಾರೆ, ಕೊನಕ್ ಕೊಡೋದೇನು ನಾನು ಯಾರನ್ನು ಸಾಯಿಸಬಾರ್ದು ಅಂತ ನನ್ನ ಆಯುಧ ಕೊಡು ಅಂತ ಹೇಳಿ ಇದಕ್ಕೆ ಸ್ವಲ್ಪ ತಪಸ್ ಮಾಡ್ಬೇಕಾದ ಅವಶ್ಯಕತೆ ಇದೆ. ಯಾರದ್ದೋ ವೈರ ಕ್ರೋಧವನ್ನ ಸಾಧನೆ ಮಾಡೋಕ್ಕೋಸ್ಕರವಾಗಿ ತಪಸ್ ಮಾಡೋದು, ಇವೆಲ್ಲ ಶುಭ ಪರಿಣಾಮಕ್ಕೋಸ್ಕರವಾಗಿ ಮಾಡ್ತಕ್ಕಂತ ಆಚರಣೆಗಳಿದೆ. ಇದಂತೂ ಪಾಪ ಇದೆ. ಹೋಗ್ರಿ, ಶುಭ ಪರಿಣಾಮವನ್ನು ಧರ್ಮ ಅಂತ ಆಚರಣೆ ಮಾಡೋರು ಯಾರು? ಶುಭ ಪರಿಣಾಮವನ್ನು ಧರ್ಮ ಅಂತ ಆಚರಣೆ ಮಾಡೋರು ಯಾರು? ಶ್ವೇತಾಂಬರ್ ಜೈನ್, ದಿಗಂಬರ್ ಜೈನ್ಸ್ ಅಲ್ಲಿ ಕೂಡ ಯಾರು ಶುಭ ಪರಿಣಾಮವೇ ಸರ್ವತಾ ಧರ್ಮ ಅಂತ ತಿಳ್ಕೊಂಡು ಆಚರಣೆ ಮಾಡ್ತಾರೆ. ಧರ್ಮ ವೀತರಾಗ ಭಾವ ರೂಪ, ವೀತರಾಗ ಭಾವದ ಧರ್ಮದ ಜೊತೆ ಯಾವ್ದು ಸಹಕಾರಿ ರೂಪ ರಾಗ ಪರಿಣಾಮ ಇದೆ ಶುಭರಾಗ, ಅದನ್ನ ವ್ಯವಹಾರದಿಂದ ಧರ್ಮ ಅಂತ ದಿಗಂಬರರಲ್ಲಿ ಹೇಳಿದ್ದಾರೆ ವಿನಃ ಎಲ್ಲೂ ರಾಗವನ್ನು ಧರ್ಮ ಅಂತ ಹೇಳಿಲ್ಲ. ಆದ್ರೆ ಎಲ್ಲಿ ತನಕ ಜೀವ ರಾಗವನ್ನ ಧರ್ಮ ಅಂತ ನಂಬ್ಕೋತಾನೆ ಅಲ್ಲಿ ತನಕ ಅವನು ವೀತರಾಗಕ್ಕೆ ಕಡೆಗೆ ಹೆಜ್ಜೆ ಇಡೋಕ್ ಸಾಧ್ಯ ಇಲ್ಲ. ಈಗ ನಾವು ನೀವು ಏನ್ ಮಾಡ್ಬೇಕು ಅಂತ ಅಪೇಕ್ಷೆ ಪಡ್ತಿದ್ವಿ? ಧರ್ಮವನ್ನ ಮಾಡ್ಬೇಕು ಅಂತಲೋ ಅಧರ್ಮವನ್ನ ಮಾಡ್ಬೇಕು ಅಂತ ಏನ್ ಮಾಡ್ರೆ ನಾವೇನ್ ಮಾಡ್ಬೇಕು ಅಂತ ಅಪೇಕ್ಷೆ ಪಡ್ತೀವಿ? ಧರ್ಮವನ್ನೋ ಅಧರ್ಮವನ್ನೋ? ಧರ್ಮವನ್ನ. ಹೌದ್ ತಾನೆ? ನಮ್ಮ ಅಭಿಪ್ರಾಯದಲ್ಲಿ ಶುಭರಾಗ ಧರ್ಮ ಅಂತ ಕೂತ್ಕೊಂಡ್ ಬಿಟ್ಮೇಲೆ ನಾವು ಶುಭರಾಗ ಮಾಡಿದ್ಮೇಲೆ ಏನಾಯ್ತು ಅಂತ ತಿಳ್ಕೊತೀವಿ? ಧರ್ಮ ಆಯ್ತು ಅಂತ ತಿಳ್ಕೊತೀವಿ. ಆಮೇಲೆ ಧರ್ಮ ಮಾಡ್ಬೇಕಾದ ಅವಶ್ಯಕತೆ ಏನಿದೆ? ಆಮೇಲೂ ಯಾವ್ದಾದ್ರು ಧರ್ಮ ಮಾಡ್ಬೇಕು ಅವಶ್ಯಕತೆ ಇದೆ ಅಂದ್ರೆ ಆಗ ಶುಭರಾಗ ಧರ್ಮ ಅಂತ ಆಯ್ತೇನೋ? ಈ ಶುಭರಾಗವೇ ಧರ್ಮ ಆಗೋಗ್ಬಿಟ್ರೆ ಶುಭರಾಗ ಅಥವಾ ಶುಭರಾಗ ಸಂಬಂಧಿ ಕ್ರಿಯಾ ಮುಗಿದೋದ್ಮೇಲೆ ಧರ್ಮ ಮುಗಿದೋಯ್ತು. ಮುಂದಕ್ಕೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ನೀವು ಅದಕ್ಕಿರ್ತಕ್ಕ ಕಾಲದಲ್ಲಿ ಇದ್ವಿ ತಾನೆ? ಇದ್ವಿ. ನಾವ್ ಇಲ್ಲಿವರೆಗೆ ಯಾಕೆ ಬಂದ್ವಿ? ಶುಭ ಮಾಡ್ಕೊಂಡೆ ಶುಭರಾಗ ಮಾಡಿದ್ವಿ, ಅದಕ್ಕೇನು ಕೊರತೆ ಇಲ್ಲ. ಅದನ್ನೇ ಧರ್ಮ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕಿಂತ ಮುಂದೆ ಒಂದ್ ಹೆಜ್ಜೆ ಇಟ್ಟು ಅರೆ ಈ ಶುಭ ರಾಗದಿಂದಲೂ ನನ್ನ ಸ್ವರೂಪ ವೀತರಾಗ ಭಾವ ಇದೆ, ಇದ್ರ ಸ್ವೀಕೃತಿ ಬರಲಿಲ್ಲ. ಅದರ ಸ್ವೀಕೃತಿ ಬಂದಿದ್ರೆ ಇಲ್ಲಿ ಕೂತ್ಕೋತಾ ಇರ್ಲಿ. ಆದ್ರಿಂದ ಈ ಭಾವದಲ್ಲಿ ಗೊತ್ತಾಗಿದೆ ನಿಜ ದಿಗಂಬರ ಧರ್ಮದ ಕಡೆ ನಮ್ಮ ಹೆಜ್ಜೆ ಹೋಗ್ತಾ ಇದೆ. ಹಾಗಾದ್ರೆ ಇಲ್ಲಿವರೆಗೆ ನಾವು ದಿಗಂಬರ ಧರ್ಮದ ಹೆಸರಿನಲ್ಲಿ ಏನಾಗಿದ್ದೀವಿ ವಿಚಾರ ಮಾಡ್ತೀವಿ. ಪಂಚಮ ಕಾಲದಲ್ಲಿ ಕ್ರಮೇಣ ಕಡಿಮೆ ಇನ್ನೂ ಕಡಿಮೆ ಆಗ್ತದೆ. ಈಗ ಕೆಲವರಾದ್ರೂ ಸಿಗ್ತಾರೆ ಶುದ್ಧ ದಿಗಂಬರ ತತ್ವದ ಪ್ರತಿಪಾದನೆ ಅಥವಾ ಹೇಳದೇ ಇದ್ರು ಅಂತರಂಗ ಸ್ವೀಕಾರ ಮಾಡಿ ತಮ್ಮ ಅಂತರಂಗ ಧರ್ಮ ಆಚರಣೆ ಮಾಡ್ತಕ್ಕಂತಹ ಮಹಾನುಭಾವರು ಈಗಲೂ ಸಿಕ್ಕದೇ ಇಲ್ಲ. ಇನ್ನು ಅದು ಕ್ರಮೇಣ 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 ಕಡಿಮೆ ಅಂತ ಉಳ್ಕೊಳ್ಳೋದು ಒಂದೇ ಯಾವುದು? ಶುಭ ಭಾವವೇ ಧರ್ಮ ಅಂತ ಹೇಳ್ತಕ್ಕಂಥ ಒಂದ್ ಪಕ್ಷ ಶ್ವೇತಾಂಬರ ಅರ್ಥ ಉಳ್ಕೋಬಹುದು. ಅದಕ್ಕೆ ನಾವು ಉದ್ದಕ್ಕೂ ಹೋದ್ವಲ್ಲ, ಯಾತ್ರೆಗೆ ಹೋಗಿದ್ದಾಗ ದಿಗಂಬರ ಧರ್ಮಶಾಲೆಗಳ ವ್ಯವಸ್ಥೆಗಳೇ ಕಡಿಮೆ, ಕ್ಲೆನ್ಲಿನೆಸ್ ಕಡಿಮೆ, ಸ್ವಚ್ಛತಾ ಕಡಿಮೆ, ಹೀಗಿರ್ತದೆ. ಅದೇ ಆ ಕಡೆ ಹೋದ್ರೆ ಏನ್ ಫಸ್ಟ್ ಕ್ಲಾಸ್ ಆಗಿರುತ್ತೆ, ನಿಮ್ಗೆ ಎಲ್ಲೋ ಹೋಗಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಆ ತರ ವ್ಯವಸ್ಥೆ ಇದೆ. ಯಾಕೆ ನಮ್ಮಲ್ಲಿ ವ್ಯವಸ್ಥೆ ಮಾಡೋ ಶಕ್ತಿ ಇಲ್ವೇ? ಶಕ್ತಿಗೂ ಬಲೆ ಅವರ ಹತ್ರ ಹೆಚ್ಚಿಗೆ ಸಂಪತ್ತು ಯದ್ಯಪಿ ಕೂಡಿರ್ಬಹುದು. ನಮ್ಮಲ್ಲೂ ಸಂಪತ್ತು ಇಲ್ಲದೆ ಇರ್ತಕ್ಕಂಥವ್ರು ಏನಿಲ್ಲ, ಸಂಪತ್ತು ಇರ್ತಕ್ಕಂಥವ್ರು ಇದ್ದಾರೆ. ಆದ್ರೆ ಧರ್ಮದಲ್ಲಿ ಯಾರಿಗೆ ಅತೀವ ಶ್ರದ್ಧಾ ಬರ್ತದೆ ಅವರಿಗೆ ಅಷ್ಟೇ ಶ್ರದ್ಧೆಯಿಂದ ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ಭಾವ ಒಳಗಡೆ ಜಾಗೃತ ಆಗ್ತದೆ. ಯಾರಿಗೆ ಅತೀವ ಶ್ರದ್ಧಾ ಧರ್ಮದಲ್ಲಿ ಬರೋದಿಲ್ಲ ಅವರಿಗೆ ಆ ಪ್ರಕಾರದ ವ್ಯವಸ್ಥೆಯನ್ನ ಇಡಬೇಕು ಅನ್ನೋ ಭಾವನು ಬರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಸಹಜವಾಗಿ ಇರ್ತಕ್ಕಂಥದ್ದು ನೋಡಿ, ಈಗ ನಮ್ಮನೆ ನಮ್ದು ನಾ ಚಲೋ ಇಟ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಡೆಕೋರೇಷನ್ಗೆ ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ ನಾವೇನ್ ಚಿಂತೆ ಮಾಡೋದಿಲ್ಲ. ಸಾಲ ತಗೊಂಬಂದು ಬಡ್ಡಿ ಕೊಟ್ಟಾದ್ರೂ ಮನೆಯೆಲ್ಲ ಡೆಕೋರೇಟ್ ಮಾಡ್ತಾರೋ ಮಾಡೋದಿಲ್ವೋ? ಹಾಗೆ ಧರ್ಮದಲ್ಲಿ ಆ ಪ್ರಕಾರದ ಅತೀವ ಶ್ರದ್ಧಾ ಜೀವಕ್ಕೆ ಬಂದ್ಬಿಟ್ರೆ ಇಂಥ ಕ್ಷೇತ್ರಕ್ಕೆ ಬರ್ತಕ್ಕಂತಹ ಧರ್ಮಾನುರಾಗಿಗಳಿಗೆ ಎಲ್ಲ ವ್ಯವಸ್ಥೆ ಇರಬೇಕು ಅನ್ನೋ ಭಾವ ಜೀವಕ್ಕೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ಆಗ್ತದೆ. ಆದ್ರೂ ಇಲ್ಲ, ಈ 10 ವರ್ಷದ ಹಿಂದೆ ಹೋಗಿದ್ದಾಗಿಂದ ಎಷ್ಟೋ ಸುಧಾರಣೆ ಆಗಿದೆ ಅಂತ ಇಟ್ಕೊಳ್ಳೋಣ. ಆದ್ರೂ ಅಲ್ಲಿಗೆ ಸುಧಾರಣೆ ನಡೀತಿದೆ, ಅಷ್ಟರ ಮಟ್ಟಿನ ಸುಧಾರಣೆ ಇಲ್ಲಿ ಆಗಿಲ್ಲ. 1/4 ಏನು ಇನ್ನೂ ಕಡಿಮೆ ಅಂತ ಹೇಳ್ಬಹುದು. ಯಾಕೆಂದ್ರೆ ಅವರು ಒಂದೊಂದು ದೊಡ್ಡ ದೊಡ್ಡ ಪ್ಲಾಟ್ಗಳನ್ನೇ ಖರೀದಿ ಮಾಡಿರ್ತಾರೆ. ಅಲ್ಲಿ ಎಷ್ಟು ಚೆನ್ನಾಗಿ ದೇವಸ್ಥಾನಕ್ಕೆ, ಸ್ನಾನ ಗೃಹಕ್ಕೆ, ಮತ್ತೆ ಮಲಗೋದಕ್ಕೆ, ಭೋಜನ ಗೃಹಕ್ಕೆ ಪ್ರತ್ಯೇಕ ವ್ಯವಸ್ಥೆ ಕಂಪ್ಲೀಟ್.
ನೀವು ಹೋಗು ಇಳಿಯೋದು ಅಷ್ಟೇ, ಬಾಕಿದೆಲ್ಲ ಅವ್ರು ನೋಡ್ತಾರೆ. ಇಷ್ಟು ಮಟ್ಟಕ್ಕೆ ವ್ಯವಸ್ಥೆ ಇದೆ. ನಂಗೆ ಒಂದಲ್ಲ ಎರಡಲ್ಲ 3-4 ಕಡೆ ನಮ್ಗೆ ಇದರ ಅನುಭವ ಆಗಿದೆ. ಆದ್ರೂ ಆಯ್ತು, ಧರ್ಮದ ಸ್ವರೂಪ ತಿಳಿದ ಮೇಲೆ ಸ್ವಲ್ಪ ಬಹಿರಂಗದಲ್ಲಿ ಈ ಅವ್ಯವಸ್ಥೆ ಇರಬಹುದು, ಆದ್ರೂ ಕ್ರಮೇಣ ಅದು ಸರಿ ಹೋಗ್ತಕ್ಕಂಥದ್ದಿದೆ. ಅಂದ್ರೆ ಹೀಗೆ ಧರ್ಮದ ಅಭಿರುಚಿ ಯಾರು ಬೆಳೆಸ್ಕೋತಾರೆ ಅವ್ರು ನಡೆಸಿದ್ರೆ ಅದು ಸಾಧ್ಯವಾಗುತ್ತೆ. ಆದ್ರಿಂದ ಇಲ್ಲಿ ವಿಷಯಕ್ಕೆ ಬರೋಣ. ಏನಾಯ್ತು, ಮತಿಜ್ಞಾನ ಶ್ರುತಜ್ಞಾನವು ಪದಾರ್ಥವನ್ನಂತೂ ತಿಳಿಯುತ್ತಿತ್ತು, ಆದರೆ ಸಮ್ಯಕ್ತ್ವವಿಲ್ಲದೆ ಅವುಗಳ ಸಂಜ್ಞೆಯು ಕುಮತಿ ಮತ್ತು ಕೃಷ್ಣಂತ ಜ್ಞಾನವೆಂದಿತ್ತು. ಯಾವ ಸಮಯದಲ್ಲಿ ಸಮ್ಯಕ್ತ್ವವಾಯಿತು ಅದೇ ಸಮಯದಲ್ಲಿ ಅವುಗಳ ಸಂಜ್ಞೆಯು ಮತಿಜ್ಞಾನ ಶ್ರುತವಾಯಿತು. ಆದ್ದರಿಂದ ಜ್ಞಾನವಂತೂ ಇದ್ದೇ ಇತ್ತು, ಅದು ಸಮ್ಯಕ್ ರೂಪವಾಗಿ ಅಂತೂ ಸಮ್ಯಕ್ತ್ವದಿಂದಲೇ ಆಯಿತು. ಆದ್ದರಿಂದ ಸಮ್ಯಕ್ತ್ವವು ಕಾರಣ ರೂಪವಾಗಿದೆ, ಸಮ್ಯಕ್ ಜ್ಞಾನವು ಕಾರ್ಯರೂಪವಾಗಿದೆ. ತಸ್ಮಾತ್ ಸಮ್ಯಕ್ತ್ವಾನಂತರಂ ಜ್ಞಾನಾರಾಧನಂ ಇಷ್ಟಂ. ಆದ್ದರಿಂದ ಸಮ್ಯಕ್ತ್ವದ ನಂತರವೇ ಜ್ಞಾನಾರಾಧನೆಯು ಯೋಗ್ಯವಿದೆ. ಸಮ್ಯಕ್ತ್ವ ಆದ ಮೇಲೆ ಏನೇನ್ ಹೆಚ್ಚೆಚ್ಚು ತಿಳಿತಾನೆ ಅದೆಲ್ಲವೂ ಸಮ್ಯಕ್ ಜ್ಞಾನವಾಗ್ತಾ ಹೋಗುತ್ತೆ. ಮಿಥ್ಯಾಜ್ಞಾನ ಜೊತೆಲಿ ಇಟ್ಕೊಂಡು ಏನೇನು ತಿಳಿಯಕ್ ಹೋಗ್ತಾನೆ ಅದೆಲ್ಲ ಏನಾಗುತ್ತೆ, ಮಿಥ್ಯಾಜ್ಞಾನವಾಗಿ ಪರಿಣಾಮ. ಆದ್ರಿಂದ ಮೊದಲು ಸಮ್ಯಕ್ತ್ವವನ್ನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದಿದೆ. ಪ್ರಶ್ನೆ, ಕಾರಣ ಕಾರ್ಯವಂತೂ ಯಾವಾಗ ಅವು ಹಿಂದು ಮುಂದು ಆಗುತ್ತದೆ ಆಗ ಹೇಳಲಾಗುವುದು. ಕಾರಣ ಆದಮೇಲೆ ಕಾರ್ಯ ಆಗುತ್ತೆ. ಕಾರಣ ಮೊದಲು, ಕಾರ್ಯ ಆಮೇಲೆ. ಕಾರಣ ಕಾರ್ಯವಂತೂ ಯಾವಾಗ ಅವು ಹಿಂದು ಮುಂದು ಆಗುತ್ತದೆ ಆಗ ಹೇಳಲಾಗುವುದು. ಇವರೆಡಕ್ಕೂ ಯುಗಪತ್ತಿದೆ. ಯಾವುದು, ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮಯ ಭೇದ ಇಲ್ಲ, ಎರಡು ಜೊತೆನಲ್ಲೇ ಇದೆ. ಯುಗಪತ್ ಅಂದ್ರೆ ಜೊತೆನಲ್ಲೇ ಇದೆ. ಸಮ್ಯಕ್ ದರ್ಶನ ಮೊದಲು, ಸಮ್ಯಕ್ ಜ್ಞಾನ ಆಮೇಲೆ, ಹೀಗಿಲ್ಲ, ಎರಡು ಜೊತೆನಲ್ಲೇ ಇದೆ. ಅಂದಮೇಲೆ ಇವುಗಳಲ್ಲಿ ಕಾರಣಕಾರತೆ ಯಾವ ಪ್ರಕಾರ ಸಂಭವ ಇದೆ? ಮೊದಲ ಕಾರಣ ಆಗ್ಬೇಕು, ಆಮೇಲೆ ಕಾರ್ಯ ಆಗ್ಬೇಕು. ಹಿಂದೂ ಮುಂದೆ ಆದ್ರೆ ನಾವು ಒಪ್ತೀವಿ ಇದು ಕಾರಣ ಅದು ಕಾರ್ಯ ಅಂತ. ಆದ್ರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಜೊತೆನಲ್ಲೇ ಇದೆ, ಒಂದು ಬಿಟ್ಟು ಇನ್ನೊಂದಿಲ್ಲ. ಆದ್ರಿಂದ ಇವುಗಳಲ್ಲಿ ಕಾರಣ ಕಾರ್ಯ ಹೇಗೆ ಸಂಭವ ಇದೆ? ಅದಕ್ಕೆ ಮುಂದಿನ ಶ್ಲೋಕದಲ್ಲಿ ಉತ್ತರ ಕೊಡ್ತಾರೆ. ಶ್ಲೋಕ ಹೀಗಿದೆ: ಕಾರಣ ಕಾರ್ಯ ವಿಧಾನಂ ಸಮಕಾಲಂ ಜಾಯ ಮನೋರಪಿ ದೀಪ ಪ್ರಕಾಶಯೋರಿವ ಸಮ್ಯಕ್ತ್ವ ಜ್ಞಾನಯೋ ಸುಘಟನಂ. ಹೇಳೋಣ. ಕಾರಣ ಕಾರ್ಯ ವಿಧಾನಂ ಸಮಕಾಲಂ ಜಾಯಮಾನೋರಪಿ ದೀಪ ಪ್ರಕಾಶಯೋರಿವ ಸಮ್ಯಕ್ತ್ವ ಜ್ಞಾನಯೋ ಸುಘಟನಂ. ಅನ್ವಯಾರ್ಥ: ಹೀ ಅಂದ್ರೆ ನಿಶ್ಚಯದಿಂದ, ಸಮ್ಯಕ್ತ್ವ ಜ್ಞಾನಯೋ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಎರಡು ಸಮಕಾಲಂ ಒಂದೇ ಸಮಯದಲ್ಲಿ, ಜಾಯಮಾನೋಯೋ ಅಪಿ ಉತ್ಪನ್ನವಾದರೂ ಕೂಡ, ದೀಪ ಪ್ರಕಾಶಯೋ ದೀಪ ಮತ್ತು ಪ್ರಕಾಶ ಇವ ಅದರಂತೆ, ಕಾರಣ ಕಾರ್ಯ ವಿಧಾನಂ ಕಾರಣ ಮತ್ತು ಕಾರ್ಯದ ವಿಧಿ ಸುಘಟನಂ ಅದೇ ಪ್ರಕಾರದಿಂದ ಆಗುತ್ತದೆ. ಚೆನ್ನಾಗಿದೆ. ಅನ್ವಯ ಅರ್ಥ ಒಟ್ಟಿಗೆ ಬರೀ ಅರ್ಥ ಓದ್ತೀನಿ. ನಿಶ್ಚಯದಿಂದ ಸಮ್ಯಕ್ ದರ್ಶನ ಮತ್ತು ಸಮ್ಯಕ್ ಜ್ಞಾನ ಎರಡು ಒಂದೇ ಸಮಯದಲ್ಲಿ ಉತ್ಪನ್ನವಾದರೂ ಕೂಡ, ದೀಪ ಮತ್ತು ಪ್ರಕಾಶ ಅದರಂತೆ ಕಾರಣ ಮತ್ತು ಕಾರ್ಯದ ವಿಧಿ ಭಲೇ ಪ್ರಕಾರದಿಂದ ಆಗುತ್ತದೆ. ದೀಪ ಇದೆ, ಅದರ ಪ್ರಕಾಶ ಇದೆ. ಪ್ರಕಾಶ ಮೊದಲು, ದೀಪ ಮೊದಲು, ಎರಡು ಜೊತೆಲೆ. ಹೌದಾ? ದೀಪ ಆದ ತಕ್ಷಣ ಪ್ರಕಾಶ. ಹೇಳಿದ ಉತ್ತರ ಸರಿ. ಸರಿ. ದೀಪ ಮತ್ತು ಪ್ರಕಾಶ ಎರಡು ಒಟ್ಟಿಗೆನೆ ಆಗುತ್ತೆ. ಆದ್ರೆ ಅವೆರಡರಲ್ಲೂ ಒಟ್ಟಿಗೆ ಆಗುವಾಗ ಪ್ರಕಾಶದಿಂದ ದೀಪ ಇದೆಯೋ, ದೀಪದಿಂದ ಪ್ರಕಾಶ ಇದೆ. ದೀಪದಿಂದ ಪ್ರಕಾಶ. ದೀಪದಿಂದ ಪ್ರಕಾಶ ಎರಡೂ ಒಟ್ಟಿಗೆ ನಿಜ, ದಟ್ ಈಸ್ ಟ್ರೂ. ಆದ್ರೆ ದೀಪ ಇರೋದ್ರಿಂದ ಪ್ರಕಾಶ. ದೀಪ ಬಂತು ಅಂದ್ಮೇಲೆ ಆ ಪ್ರಕಾಶ ಆಮೇಲೆ ಬಂತು ಹೀಗಿಲ್ಲ. ಯಾವ ಸಮಯದಲ್ಲಿ ದೀಪ ಪ್ರಜ್ವಲಿಸುತ್ತೆ
ಅದೇ ಸಮಯದಲ್ಲಿ ಪ್ರಕಾಶ. So, ದೀಪ ಪ್ರಕಾಶ ಎರಡು ಒಟ್ಟಿಗೆ ಇದೆ. ದೀಪ ಬಿಟ್ಟು ಪ್ರಕಾಶ ಇಲ್ಲ, ಪ್ರಕಾಶ ಬಿಟ್ಟು ದೀಪ ಇಲ್ಲ. ಆದ್ರೆ ದೀಪ ಇರೋದ್ರಿಂದ ಪ್ರಕಾಶ ಇದೆಯೋ ಅಥವಾ ಪ್ರಕಾಶ ಇರೋದ್ರಿಂದ ದೀಪ ಇದೆಯೋ? ದೀಪ ಇರೋದ್ರಿಂದ ಪ್ರಕಾಶ ಇದೆ. ದೀಪ ಇರೋದ್ರಿಂದ ಪ್ರಕಾಶ. ಆ ಅಪೇಕ್ಷೆಯಿಂದ ದೀಪಕ್ಕೆ ಫಸ್ಟ್ ಪ್ಲೇಸ್ ಇದೆ, ಪ್ರಕಾಶಕ್ಕೆ ಸೆಕೆಂಡ್. ಅರ್ಥ ಆಯ್ತಾ? ದೀಪ ಪ್ರಕಾಶ ಎರಡು ಒಟ್ಟಿಗೆ ಸೀಟ್ ತಿಳ್ಕೊಬೇಡಿ. ದೀಪ ಮೊದಲು ಬಂತು, ಆಮೇಲೆ ಪ್ರಕಾಶ ಹೊರಟು ಅಲ್ಲ. ಎಲ್ಲಿ ದೀಪ ಇದೆ ಅದ್ರ ಪ್ರಕಾಶ ಅಲ್ಲೇ ಇದೆ. ದೀಪ ಬಿಟ್ಟು ಪ್ರಕಾಶ ಇಲ್ಲವೇ ಇಲ್ಲ. ಒಂದೇ ಸಮಯದಲ್ಲಿ ದೀಪ ಬಂತು, ಅದೇ ಸಮಯದಲ್ಲಿ ಪ್ರಕಾಶವೂ ಇದೆ. ಆದ್ರೆ ಪ್ರಕಾಶ ದೀಪದ ಕಾರಣದಿಂದ. ದೀಪ ಇಲ್ಲದೆ ಇದ್ರೆ ಆ ಪ್ರಕಾಶ ಇರ್ತಕ್ಕಂಥದ್ದು ಸಾಧ್ಯ ಇಲ್ಲ. ಆದ್ರಿಂದ ಸಮ್ಯಕ್ ದರ್ಶನ್ ಸಮ್ಯಕ್ ಜ್ಞಾನ ಎರಡು ಒಟ್ಟಿಗೆ ಉತ್ಪನ್ನವಾದ್ರೂ ಕೂಡ ಸಮ್ಯಕ್ ದರ್ಶನ್ ದೀಪದಂತೆ ಕಾರಣ ಇದೆ, ಪ್ರಕಾಶ ಕಾರ್ಯ. ಇದರ ಕಾರಣದಿಂದ ಪ್ರಕಾಶ ರೂಪ ಕಾರ್ಯ. ಆದ್ರಿಂದ ಸಮ್ಯಕ್ ದರ್ಶನ್ ಸಹಿತ ಜ್ಞಾನ ಸಮ್ಯಕ್ ಜ್ಞಾನ. ಅದಕ್ಕೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ. ಸಮ್ಯಕ್ ದರ್ಶನ ಎಲ್ಲಿ ತನಕ ಪ್ರಾಪ್ತಿಯಾಗೋದಿಲ್ಲ ಅಲ್ಲಿ ತನಕ ಜೀವಕ್ಕೆ ಮೋಕ್ಷ ಮಾರ್ಗದ ಪ್ರಾಪ್ತಿ ಆಗೋದಿಲ್ಲ. ಸಮ್ಯಕ್ ದರ್ಶನದ ಪ್ರಾಪ್ತಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಮಿಥ್ಯಾತ್ವವನ್ನು ಬಿಟ್ಟು ಸಮ್ಯಕ್ ದರ್ಶನ್ ಯಥಾರ್ಥ ನಂಬಿಕೆ. ಮಿಥ್ಯಾ ದರ್ಶನ್ ತಪ್ಪು ನಂಬಿಕೆ. ತಪ್ಪು ನಂಬಿಕೆ ಎಲ್ಲಿ ಬಿಟ್ಟು ಹೋಗುತ್ತೆ ಅಲ್ಲಿ ಯಥಾರ್ಥ ನಂಬಿಕೆ ಶುರುವಾಗುತ್ತೆ. ಅಥವಾ ಯಥಾರ್ಥ ನಂಬಿಕೆ ಎಲ್ಲಿ ಶುರುವಾಗುತ್ತೆ ಅಲ್ಲಿ ತಪ್ಪು ನಂಬಿಕೆ ಬಿಟ್ಟೋಗುತ್ತೆ. ಆ ತಪ್ಪು ನಂಬಿಕೆಗಳು ಎಷ್ಟು ಪ್ರಕಾರ ಇದೆ? ಮುಖ್ಯವಾಗಿ ಎರಡು ಪ್ರಕಾರ. ಯಾವ್ಯಾವುದು? ಗ್ರಹೀತ ಮಿಥ್ಯಾ, ಗ್ರಹೀತ ಮಿಥ್ಯಾ. ಸಪ್ತ ತತ್ವಗಳ ಬಗ್ಗೆ ಇರತಕ್ಕಂತಹ ವಿಪರೀತ ಮಾನ್ಯತೆಗೆ, ನಂಬಿಕೆಗೆ ಯಾವ ಮಿಥ್ಯಾತ್ವ ಅಂತಿದ್ರು? ಅಗ್ರಹೀತ ಮಿಥ್ಯಾ. ಸಪ್ತ ತತ್ವಗಳ ಬಗ್ಗೆ ಅಂದ್ರೆ ಜೀವ, ಅಜೀವ, ಆಶ್ರವ, ಬಂಧ, ಸಂವರ, ನಿರ್ಜರ, ಮೋಕ್ಷ, ಈ 7 ತತ್ವಗಳ ಬಗ್ಗೆ ಶಬ್ದದಿಂದ ಹೇಳಬಹುದು. ಜೀವ ಅಂದ್ರೆ ಹೀಗೆ, ಅಜೀವ ಅಂದ್ರೆ ಹೀಗೆ ಅಂತ. ಆದ್ರೆ ಭಾವದಿಂದ ಶರೀರ ಅಂದ್ರೆ ತಾನು, ರಾಗ ಅಂದ್ರೆ ತಾನು ಅಂತ ಯಾವನಿಗೆ ಸ್ವೀಕೃತಿ ಇದೆ ಅವನಿಗೆ ಸಪ್ತತತ್ವಗಳ ಬಗ್ಗೆ ಯಥಾರ್ಥ ಸ್ವೀಕೃತಿ ಇಲ್ಲ. ಯಾಕೆ? ಸಪ್ತತತ್ವಗಳ ಬಗ್ಗೆದಲ್ಲಿ ಯಥಾರ್ಥ ಸ್ವೀಕೃತಿ ಯಾವಾಗ ಆಗುತ್ತೆ? ಜೀವವನ್ನು ಜೀವ ಅಂತ ಸ್ವೀಕಾರ ಮಾಡಿದರೆ, ಶರೀರಾದಿ ಸಮಸ್ತವನ್ನು ಅಜೀವ ಅಂತ ಸ್ವೀಕಾರ ಮಾಡಿದರೆ ಆಗ ಸಪ್ತತತ್ವಗಳಲ್ಲಿ ಜೀವ ಮತ್ತು ಅಜೀವದ ಶ್ರದ್ಧೆ ಯಥಾರ್ಥವಿದೆ. ಅದು ಬಿಟ್ಟು ಶರೀರ ಹುಟ್ಟುವುದರಿಂದ ನಾನು ಹುಟ್ಟಿದ್ದೇನೆ, ಶರೀರ ಇರುವುದರಿಂದ ನಾನು ಇದ್ದೇನೆ, ಶರೀರ ಸಾಯುವುದರಿಂದ ನಾನು ಸಾಯುತ್ತೇನೆ ಅಂತ ಯಾವ ತಿಳ್ಕೊತಾನೆ ಅವನು ತನ್ನನ್ನು ಜೀವ ಅಂತ ತಿಳ್ಕೊಂಡಿದ್ದಾನೋ ಅಜೀವ ಅಂತ ತಿಳ್ಕೊಂಡಿದ್ದಾನೆ. ಯಾಕೆ? ಈ ಶರೀರದ ಜನ್ಮ ಮರಣಗಳು ಆಗ್ತಾನೆ ಇದೆ ಸಂಯೋಗದಲ್ಲಿ. ಆದ್ರೆ ಜೀವದ ಜನ್ಮ ಮರಣ ಆಗ್ತಾ ಇದೆಯೇನೋ? ಇಲ್ಲ. ಜೀವ ಶಾಶ್ವತವಾಗಿರ್ತಕ್ಕಂಥ ವಸ್ತು ತನ್ನ ಸ್ವರೂಪದಿಂದ ಇದೆ. ಹಾಗೇನೆ ಆಶ್ರವ ಮತ್ತು ಬಂಧ ಏನಿದೆ ವಾಸ್ತವಿಕವಾಗಿ ಸ್ತುಖರೂಪಿ. ಶುಭಾಶುಭ ಭಾವಗಳ ಉತ್ಪನ್ನ ಆಶ್ರವ ಇದೆ. ಉತ್ಪನ್ನವಾದ ಶುಭಾಶುಭ ಭಾವಗಳಲ್ಲಿ ನಿಲ್ಲುವುದು ಬಂಧ ಇದೆ. ಈ ಶುಭಾಶುಭ ಭಾವಗಳಲ್ಲಿ ತನ್ನತನವನ್ನ ಕಾಣ್ತಕ್ಕಂಥವನು ಆ ತನ್ನನ್ನ ಆಶ್ರವ ಸ್ವರೂಪ ಅಂತ ತಿಳ್ಕೊಂಡಿದ್ದಾನೆ ವಿನಃ ತನ್ನನ್ನು ಆಶ್ರವದಿಂದ ಬೇರೆಯಾಗಿರ್ತಕ್ಕಂತಹ ಜೀವ ಸ್ವರೂಪ ಅಂತ ತಿಳ್ಕೊಂಡಿಲ್ಲ. ತನ್ನನ್ನು ಆಶ್ರವದಿಂದ ಬೇರೆಯಾಗಿರ್ತಕ್ಕಂಥ ಜೀವ ಸ್ವರೂಪ ಅಂತ ತಿಳ್ಕೊಂಡಿರೋನು ಯಾವನು? ಯಾವನಲ್ಲಿ ಸಂವರ ತತ್ವ ಪ್ರಕಟವಾಗಿದೆ ಅವನು. ಸಂವರ ತತ್ವ ಯಾವನ್ ಪ್ರಕಟ ಮಾಡ್ಕೋತಾನೆ? ಸಂವರದ ಆಶ್ರಯದಿಂದಲೋ ನಿರ್ಜರ ತತ್ವದ ಆಶ್ರಯದಿಂದಲೋ? ಜೀವತತ್ವದ ಆಶ್ರಯದಿಂದ. ತನ್ನನ್ನು ಶುದ್ಧ ಜೀವತತ್ವ ಅಂತ ಯಾವನು ಆಶ್ರಯ ಮಾಡ್ತಾನೆ, ಸ್ವೀಕಾರ ಮಾಡ್ತಾನೆ, ಆಗ ಆಶ್ರವ ಮತ್ತು ಬಂಧಗಳು ನಿಂತೋಗ್ತವೆ, ಸಂವರ ನಿರ್ಜರ ಶುರುವಾಗುತ್ತೆ ಜೀವಕ್ಕೆ. ಪರಿಪೂರ್ಣ ಜೀವದ್ರವ್ಯದ ಆಶ್ರಯ ಎಲ್ಲಿ ಆಗ್ತದೆ ಅಲ್ಲಿ ಅರಿಹಂತಾವಸ್ಥೆ ಮತ್ತು ಸಿದ್ಧಾವಸ್ಥೆಗಳು ಆಟೋಮೆಟಿಕ್ ಆಗಿ ಪ್ರಕಟವಾಗ್ತವೆ.